ವೇದಿಕೆಯಲ್ಲಿ ಐಕ್ಯಳಾಗಿರುವಂತಹ ಮಂದಾತಿ ಎಂಬ ಪುಣ್ಯ ಸ್ಥಳ ಸಿಗುತ್ತದೆ. ಅಲ್ಲಿ ಹೋಗಿ ನೀನು ಏನ್ ಮಾಡಬೇಕು ಬಲ್ಲೆಯ? ಅನನ್ಯ ಭಕ್ತಿಯಿಂದ ಸುಬ್ರಹ್ಮಣ್ಯನನ್ನ ಜ್ಞಾನಿಸಿ ನಿನಗೆ ಬಂದಿರುವಂತಹ ಕುಷ್ಠವ್ಯಾಧಿ ಗುಣಮುಖ ಹೊಂದುತ್ತದೆ. ಹೋಗು ಮಗನಂದಾತಿಗೆ, ಹೋಗು ಮಗನಂದಾತಿಗೆ, ಹೋಗು. ಗಾಢವಾದ ನಿದ್ರೆ ಆವರಿಸಿತು ನನ್ನ ಪಾಲಿಗೆ. ಆ ನಿದ್ದೆಯಲ್ಲಿ ಕಂಡಿದ್ದು ನಾನು ಕನಸು. ಯಾರ ಕನಸು? ನನ್ನ ಅಮ್ಮನ ಕನಸು. ಅಲ್ಲ ಸ್ವಾಮಿ, ಮೂಕಾಂಬಿಕೆ ತಾಯಿ ಆಡಿರುವಂತಹ ಮಾತನ್ನು ನಾನು ಕೇಳಿಸಿಕೊಂಡೆ. ಅಮ್ಮ ಹೇಳಿದಾದ್ರೆ ಏನು? ದೇವಾ, ಕುಷ್ಠವ್ಯಾಧಿಯಿಂದ ನರಳುತ್ತಾ ನೇರವಾಗಿ ಇಲ್ಲಿವರೆಗಾಗಿ ಬಂದಿಯ ಮಗನೇ. ನಿನ್ನ ಕುಷ್ಠವ್ಯಾಧಿ ದೂರ ಮಾಡುವಂತ ಶಕ್ತಿ ನನ್ನಲ್ಲಿದ್ರು ಕೂಡ ಕ್ಷೇತ್ರ ಮಾತ್ರ ಇದಲ್ಲ, ದಕ್ಷಿಣಾಭಿಮುಖವಾಗಿ ಹೋದದೇ ಆದ್ರೆ ಮಂದರ್ತಿ ಎನ್ನುವಂತ ಪುಣ್ಯ ಸ್ಥಳ ಸಿಗುತ್ತದೆ. ನಾಗ ದೇವತೆ ನೆಲೆಸಿರುವಂತಹದ್ದು. ಆ ನಾಗ ತೀರ್ಥದಲ್ಲಿ ಸ್ನಾನ ಮಾಡು, ಗುಹನನ್ನು ಧ್ಯಾನ ಮಾಡು, ನಿನ್ನ ರೋಗ ನಿವಾರಣೆ ಆಗುತ್ತದೆ ಮಗನೇ. ಮಂದರ್ತಿಗೆ ಹೋಗು ಎನ್ನುವುದಾಗಿ ಸಮಸ್ಯೆ ಆಯ್ತಲ್ಲ ಸ್ವಾಮಿ. ಏನು? ಹಲವಾರು ಮಾರ್ಗ ಉಂಟು. ಯಾವ ಮಾರ್ಗದಲ್ಲಿ ನಾನು ಹೋದ್ರೆ ಶೀಘ್ರವಾಗಿ ಮಂದರ್ತಿಯನ್ನು ತಲುಪಬಹುದು? ಒಂದು ಮಾರ್ಗವನ್ನು ಹೇಳುವಿರೇ? ಆಗಲಿ. ಕೊಲ್ಲೂರಿನಿಂದ ಇಡೂರು, ಒಣಸೆ, ಯರಗಟ್ಟೆ, ಅಂಪಾರು, ಶಂಕರನಾರಾಯಣ, ಹಾಲಾಡಿ, ಕೋಳಿಯಿಂದ ಬಲಕ್ಕೆ, ಹಿಲಿಯಾಣ, ಆವರ್ಸೆ, ಒಂಡಾರು, ಶಿರೂರ್ಮುರುಗೆ, ಅಲ್ಲಿಂದ ಮತ್ತೆ ಎಡಕ್ಕೆ ಮೈರ್ಕೊಮ್ಮೆ ಎನ್ನುವಂಥ ಊರ ಸಿಗ್ತವೆ. ಅಲ್ಲಿಂದ ಬಲಕ್ಕೆ ಹೋದರೆ ಸುರ್ಗೀಕಟ್ಟೆ ಎನ್ನುವಂಥ ಊರು ಸಿಗ್ತದೆ. ಅಲ್ಲಿಂದ ಬಲಕ್ಕೆ ಹೋದರೆ ಮಂದಾರ್ತಿ ಎನ್ನುವಂತಹ ಪುಣ್ಯಕ್ಷೇತ್ರದಲ್ಲಿ ಎಷ್ಟು ಊರನ್ನು ತಾವು ನೆನಪಿನಲ್ಲಿ ಇಟ್ಕೊಂಡಿದ್ದೀರಿ. ಮೊದಲಂತೆ ಚೀಟಿ ಕೊಡುತ್ತಿದ್ರೆ ನಾವು ತಿರುಗಾಟದಲ್ಲಿ ಇರೋದು ಬಿಟ್ರೆ. ಓ, ಹಾಗಾಗಿ ಉತ್ತಮ ರೀತಿಯಾಗಿ ಮಾರ್ಗವನ್ನು ಹೇಳಿದ್ದೀರಿ. ಆ ಮೂಕಾಂಬಿಕೆ ತಾಯಿ ನಿಮ್ಮನ್ನು ಸದಾ ಕಾಲ ಅನುಗ್ರಹಿಸಲಿ. ನೀವು ಹೇಳಿದಾಗೆ ಧಾವಿಸುತ್ತೇನೆ.